ನಾವು ಬೆಳಗ್ಗೆ ಎದ್ದು ಏರ್ಪೋರ್ಟಿಗೆ ಬಂದು ಅಸ್ಸಾಮಲ್ಲಿರೋ ಗೋಕಾಟಿಗೆ ಹೋಗೋಣ ಅಂತೇಳಿ ಗೋಕಾಟಿಗೆ ಯಾಕೆ ಹೊರಟಿದ್ದೀವಿ ಅಂತ ಅಂದರೆ ಅಲ್ಲಿ ಕಾಮಾಖ್ಯ ಮಂದಿರ ಇದೆ, ದೇವಸ್ಥಾನ. ತುಂಬ ಪವರ್ಫುಲ್ ದೇವಸ್ಥಾನ ಅದು. ಆ ದೇವಸ್ಥಾನಕ್ಕೆ ತುಂಬ ದಿನದ ಆಸೆ ಇತ್ತು, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಜೊತೆಗೆ ಎಲ್ಲ ನಾನು ನಿಮಗೆ ವಿಡಿಯೋ ಮಾಡಿ ಅಲ್ಲಿ ಎಲ್ಲ ತೋರಿಸ್ತೀನಿ. ನಾನು ಪ್ರತಿಯೊಂದೂ ತೋರಿಸ್ತೀನಿ. ನಾನು ಹೋಗೋದ್ರಿಂದ ಹಿಡಿದು ನಾನು ಅಲ್ಲಿಂದ ಬರೋವರೆಗೂ ನಾನು ನಿಮಗೆಲ್ಲ ವಿಡಿಯೋನು ನಾನು ಅಲ್ಲಿ ತೋರಿಸ್ತೀನಿ. ನಾನು ನಿಮಗೆ, ನೀವು ಇಷ್ಟಪಡಿ, ಅದನ್ನು ಇಷ್ಟಪಟ್ಟು ಲೈಕ್ ಮಾಡಿ, ಅದನ್ನು ಹೇಗೆ ಮಾಡಿರ್ತೀನಿ ಅಂತೇಳಿ ಲೈಕ್ ಮಾಡಿ. ಈಗ ಬೆಳಗಿನ ಫ್ಲೈಟ್ ಇತ್ತು ನಮಗೆ 10 ಗಂಟೆಗೆ, ಅದಕ್ಕೆ ಬೆಳಿಗ್ಗೆನೇ ಬಂದಿದ್ದೀವಿ ನಾವು. ಕಾಮಾಖ್ಯ ದೇವಸ್ಥಾನ ಅಂತ ಅಂದರೆ ಅದು ತುಂಬ ಪವರ್ಫುಲ್ ದೇವಸ್ಥಾನ. ಅದು ಸತಿ ಯಜ್ಞಕಾರದಾಗ ಶಿವ ಹೊತ್ಕೊಂಡು ಎತ್ಕೊಂಡು ತುಂಬ ಇದು ಮಾಡಬೇಕಾದ್ರೆ ವಿಷ್ಣು ಚಕ್ರ ಬಿಟ್ಟು 51 ತುಂಡು ಮಾಡಿದಾಗ ತುಂಡಲ್ಲಿ ಒಂದು ಯೂನಿ ತುಂಡು ಬಿದ್ದಂಥ ಜಾಗ ಅದು ದೇವಸ್ಥಾನ. ಅದು ಕಾಮಾಖ್ಯ ಮಂದಿರ ತುಂಬ ಚೆನ್ನಾಗಿದೆ, ಪವರ್ಫುಲ್ ದೇವಸ್ಥಾನ. ಅದು ನಾನು ನಿಮಗೆ ಫುಲ್ ತೋರಿಸ್ತೀನಿ, ನೋಡಿ ನೀವು. ಅದು ಮಿಸ್ ಆಗಿ ನಾವು ಟರ್ಮಿನಲ್ 1ಗೆ ಬಂದುಬಿಟ್ಟಿದ್ದು, ನಾವು ಟರ್ಮಿನಲ್ 2ಗೆ ಹೋಗಬೇಕಾಗಿತ್ತು. ಅದು ಅಲ್ಲಿ ಬಸ್ಸಿಂದ ನಾವು ಆ ಕಡೆಗೆ ಕರ್ಕೊಂಡೋಗಿ ಬಿಟ್ಟರು ನಮ್ಮನ್ನು. ನಾವು ಆ ಕಡೆ ಬಸ್ಸಿಗೆ ಹೋಗ್ತಾಯಿದ್ದು. ನೋಡಿ ನಮ್ಮ ಏರ್ಪೋರ್ಟು ಬಸ್ಸು ಹೇಗಿದೆ. ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಬೇಕು ಅಂದರೆ ತುಂಬ ದೂರ ಇದೆ ಅಲ್ಲ, ಅದಕ್ಕೆ ಅಲ್ಲಿ ಬಸ್ಸಲ್ಲೇ ಕರ್ಕೊಂಡೋಗಿ ಬಿಟ್ಟರು. ಆಮೇಲೆ ನಮ್ಮ ಇಂಡಿಯಾದಲ್ಲೇ ನಂಬರ್ 1 ಏರ್ಪೋರ್ಟ್ ನಮ್ಮದು. ತುಂಬ ಚೆನ್ನಾಗಿದೆ ಏರ್ಪೋರ್ಟ್. ಇದು ಕ್ಲೀನಿಂಗು ತುಂಬ ಚೆನ್ನಾಗಿದೆ. ನಾನು ಅಲ್ಲಿದ್ದು ವಿಡಿಯೋ ಮಾಡಿ ನಿಮಗೆಲ್ಲ ನಾನು ತೋರಿಸ್ತೀನಿ. ಲೈಕ್ ಮಾಡಿ, ನನ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ತೋರಿಸ್ತೀನಿ. ನಾನು ಇಲ್ಲಿಂದ ಹೋಗಿ ನಾನು ಅಲ್ಲಿ ಬರೋವರೆಗೂ ನಾನು ನಿಮಗೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ನಿಮಗೆ ಡೈಲಿ ವಿಡಿಯೋ ಹಾಕ್ತೀನಿ, ನೋಡಿ ನೀವು ವಿಡಿಯೋನ. ಇದು ನಂಬರ್ 1 ವಿಡಿಯೋ. ಇದು ಫಸ್ಟ್ ಆಗ್ತಾ ಇರ್ತಕ್ಕಂಥದ್ದು. ನಾನು ಕಾಮಾಖ್ಯಗೆ ದೇವಸ್ಥಾನಕ್ಕೆ ಹೊರಟ ಮೇಲೆ ಇದು ಮೊದಲನೇದು ವಿಡಿಯೋ ನಾನು ನಿಮಗೆ ಹಾಕ್ತಾ ಇರೋದು. ಇದು ನೋಡಿ.